ಬಳಲಿದ ಮನಗಳಿಗೆ ಬೆಳಕನ್ನು ನುಂಗಿವೆ ಇಲ್ಲೇ ಕತ್ತಲ ಕಣ್ಣುಗಳು ಮರೆವೆಗೆ ಸಂದಿವೆ ಇಲ್ಲಿ ಹರುಷದ ಬಣ್ಣಗಳು ಬೆಳಕನ್ನು ನುಂಗಿವೆ ಇಲ್ಲಿ ಕತ್ತಲ ಕಣ್ಣುಗಳು ಮರೆವೆಗೆ ಸಂದಿವೆ ಇಲ್ಲಿ ಹರುಷದ ಬಣ್ಣಗಳು ತೋರು ಬಾ ಮನ್ವಂತರವೇ ಕನಸಿನೂರ ದಾರಿ ಸಾರು ಬಾ ಶುಭ ಸಂದೇಶ ಕಾಲರಥವನೇರಿ ಕಣ್ಣೀರೇ ಕಡಲಾಗಿ ಭಾವಗಳು ಬರಡಾಗಿ ಮನದ ಮರಳ ತುಂಬ ನೋವಿನಲೆಯ ಬಿಂಬ ಕಣ್ಣೀರೇ ಕಡಲಾಗಿ ಭಾವಗಳು ಬರಡಾಗಿ ಮನದ ಮರಳ ತುಂಬ ನೋವಿನಲೆಯ ಬಿಂಬ ನೀಡುವ ಮನ್ವಂತರವೇ ಭಾವಕ್ಕೆ ಉಸಿರನ್ನು ಬರಡು ಹೃದಯಗಳಿಗೆ ಜೀವದ ಹಸಿರನ್ನು ಮನಸ್ಸಿನ ಪುಟಗಳ ನಡುವೆ ನೆನಪಿನ ನವಿಲುಗರಿ ಕಾರ್ಮುಗಿಲ ಅಂಚಿನಲ್ಲಿ ಭರವಸೆ ಹೊನ್ನ ಝರಿ ಮನಸ್ಸಿನ ಪುಟಗಳ ನಡುವೆ ನೆನಪಿನ ನವಿಲುಗರಿ ಕಾರ್ಮುಗಿಲ ಅಂಚಿನಲ್ಲಿ ಭರವಸೆ ಹೊನ್ನ ಝರಿ ಹಾಡುವ ಮನ್ವಂತರವೇ ಮರೆತ ಗಾನದೆಳೆಯ ಬೆಳಗುವ ಬದುಕನ್ನು ತೊಳೆದು ತಮದ ಕೊಳೆಯ ಮರಳಿ ಬಾ ಮನ್ವಂತರವೇ ಮರಳಿ ಬಾ. ಮಂಗಳೂರಿನ ಮರಕಡ ಎಂಬ ಪ್ರದೇಶದಲ್ಲಿ 3 ದಶಕಗಳ ಹಿಂದೆ ತನ್ನೊಳಗೆ ಹುದುಗಿದ್ದ ಮಹಾನ್ ಶಕ್ತಿ ಆವಿರ್ಭವಿಸಿದ ಕ್ಷಣದಿಂದ ಮಿಂಚಿನ ಸಂಚಲನ ಸೃಷ್ಟಿಸಿದವರು ಮರಕಡ ಶ್ರೀ ಗುರುಪರಾಶಕ್ತಿ ಮಠದ ಪರಮಪೂಜ್ಯ ಶ್ರೀ ಶ್ರೀ ನರೇಂದ್ರನಾಥ ಯೋಗೇಶ್ವರೇಶ್ವರ ಮಹಾಸ್ವಾಮಿಯವರು. ನೊಂದವರ ಬಾಳಿಗೆ ಸಾಂತ್ವನವ ಕೊಡುವ ಮಾತೃ ಹೃದಯೀ ತಾನಾಗಿ, ಆಶ್ರಿತರ ಬಾಳಿನ ಕಲ್ಪತರುವೇ ಆಗಿ, ದೀನ ದುರ್ಬಲರ ಬದುಕಿನ ಆಶಾಕಿರಣ ತಾನಾಗಿ, ಶರಣಾಗತರ ಪಾಲಿನ ಅಧಿದೈವತವೇ ಆಗಿ, ತನ್ನನ್ನಾವರಿಸಿದ ಭಕ್ತ ಸಂದೋಹವ ಬಿಡದೆ ರಕ್ಷಿಪ ಸ್ವಾಮಿ ತಾನಾಗಿ ಮೂರ್ತಿವೆತ್ತು ನಿಂತ ಕರುಣಾಮಯಿ ಪರಮ ಪೂಜ್ಯರು. ಮುರಕಲ್ಲಿನ ಬೆಟ್ಟ ಗುಡ್ಡಗಳಿಂದ ಕೂಡಿದ ಮರಕಡೆ ಎಂಬ ದುರ್ಗಮ ಪ್ರದೇಶವೆಂದು ಪೂಜ್ಯರ ತಪಶಕ್ತಿಯ ಪ್ರಭಾವದಿಂದ ಆತ್ಮತತ್ವಗಳ ಉತ್ಥಾನವಾಗಿಸುವ ಆಧ್ಯಾತ್ಮ ಕೇಂದ್ರ, ದೇವತತ್ವಗಳ ಉತ್ಥಾನವಾಗಿಸುವ ಪಾರಮಾರ್ಥಿಕ ಕೇಂದ್ರವಾಗಿ ಕಂಗೊಳಿಸುತ್ತಿವೆ. ಈ ಮಹಾಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ಶ್ರೀ ನರೇಂದ್ರನಾಥ ಯೋಗೇಶ್ವರೇಶ್ವರ ಸ್ವಾಮಿಯವರು ಮಠದಲ್ಲಿ ಸ್ವಯಂ ಸಾನ್ನಿಧ್ಯ ವಹಿಸಿ ನಿಂತಿದ್ದಾರೆ. ಮರಕತ ಮಣಿಯಂತೆ ಶೋಭಿಸುತ್ತಿರುವ ಜ್ಞಾನಯೋಗದ ಸಾಕಾರ ಕೇಂದ್ರವನ್ನು ಪೂಜ್ಯರ ನಿರ್ಯಾಣದ ಶೇಷ ಪೂಜನೀಯ ಮಹಾಮಾತೆ ಶಕುಂತಲಾ ಅಮ್ಮನವರ ದಿವ್ಯ ಮಾರ್ಗದರ್ಶನದಲ್ಲಿ ಪರಂಪರೆ ಉತ್ತರಾಧಿಕಾರಿಯಾಗಿ ಪೀಠಸ್ಥರಾಗಿರುವ ಅವರ ಪುತ್ರ ಶ್ರೀ ಶ್ರೀ ನಿತಿನ್ ನರೇಂದ್ರನಾಥ ಯೋಗೇಶ್ವರೇಶ್ವರ ಸ್ವಾಮಿಯವರು ದಿವ್ಯಾನುಭೂತಿಯೊಂದಿಗೆ ಮುನ್ನಡೆಸುತ್ತಿದ್ದು, ಬರುವ ಭಕ್ತ ಜನರಿಗೆ ಸಾಂತ್ವನ ನೀಡಿ
ರುಜುಮಾರ್ಗದತ್ತ ಈ ಜನಮಾನಸವ ಕೊಂಡೊಯ್ಯುವ ಕಾರ್ಯಗಳನ್ನು ಹಗಲಿರಳೆನ್ನದೆ ಮಾಡುತ್ತಾ ಇದ್ದಾರೆ. ಲೌಕಿಕ ಜೀವಿತದೊಳಗೆ ಸಂಕಷ್ಟಗಳ ಸರಮಾಲೆಯನ್ನೇ ಅನುಭವಿಸಿ ದಾರಿಗಾಣದೆ ತನ್ನೆಡೆಗೆ ಬಂದವರಿಗೆ ಪ್ರಾಯಶ್ಚಿತ್ತ ಪೂರ್ವಕವಾದ ಕಣ್ಣೀರ ತರ್ಪಣದೊಂದಿಗೆ ಕ್ಷಮಾಯಾಚನೆಯ ಪ್ರಾರ್ಥನೆಯ ಮೂಲಕ ಪರಿಹಾರವನ್ನು ಕೊಟ್ಟವರು ಪೂಜ್ಯರು. ಜನಮಾನಸದ ಕರ್ಮದುರಿತಗಳ ಪರಿಣಾಮವಾಗಿ ಕಾಲಗರ್ಭದೊಳಗೆ ಹುದುಗಿ ಹೋದ ಅಸಂಖ್ಯ ದೇವಚೈತನ್ಯಗಳ ಸೆಲೆಯನ್ನು ಕಂಡು ಸ್ವಯಂ ಶಕ್ತಿಯಿಂದ ಅಂದಿನ ದುರಿತಗಳನ್ನು ಕಳಚಿ ಆ ಚೈತನ್ಯಗಳನ್ನು ಶುದ್ಧೀಕರಿಸಿ ಅವರ ನೋವಿಗೆ ಕಾರಣೀಭೂತರಾದವರನ್ನೇ ಉಪಾಧಿಗಳನ್ನಾಗಿಸಿ ಯಾವುದೇ ಮಧ್ಯಸ್ಥರಿಲ್ಲದೆ ದೈವತ್ವದೊಡನೆ ನಿತ್ಯಾನುಸಂಧಾನ ಮಾಡುವ ಅತಿ ಸರಳ ಮಾರ್ಗ ನೀಡಿದವರು ಮಹಾಸ್ವಾಮಿಗಳು. ಅವರ ಕರ್ಮಯೋಗದ ಚೈತ್ರಯಾತ್ರೆಯ ಒಂದು ಸಾಕಾರ ರೂಪವೇ ಮಡ್ಯಾರು. ಅಂದು ತ್ರೇತಾಯುಗದಲ್ಲಿ ಕಪಿ ಸಮೂಹ ಎಂತು ರಾಮ ಸೇವೆಗೆ ತಮ್ಮನ್ನು ಸಮರ್ಪಿಸಿಕೊಂಡರೋ ಅದೇ ರೀತಿಯಲ್ಲಿ ಕರಸೇವೆಯ ಮೂಲಕ ಬೆವರ ತರ್ಪಣ ಕೊಡಿಸಿ ನಾಡಿನಾದ್ಯಂತ ಅಸಂಖ್ಯ ದೇಗುಲ ನಾಗಾಲಯಗಳನ್ನು ಪುನರುಜ್ಜೀವನಗೊಳಿಸಿ ನಿಜ ದೈವತವನ್ನು ಆರಾಧಿಸಲು ಕೊಟ್ಟವರು ಪೂಜ್ಯ ಮಹಾಸ್ವಾಮಿಯವರು. ಇಲ್ಲಿನ ಮಹಾದ್ವಾರವನ್ನು ಪ್ರವೇಶಿಸುವ ಮೊದಲು ನೀವು ತಲೆ ಎತ್ತಿ ನೋಡಿದಾಗ ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ, ದೇವಭೂಮಿ ಇದು ಎಂಬ ಸುವರ್ಣ ಅಕ್ಷರಗಳನ್ನು ಕಣ್ತುಂಬಿಕೊಂಡು ಮನವನ್ನು ಸ್ವಚ್ಛಗೊಳಿಸಿ ಸ್ವಯಂ ದೇವನೇ ನಿಂತ ಪುಣ್ಯ ಪಾವನ ತಾಣವಾದ ಮಡ್ಯಾರಿನ ದೇವನಡೆಯೊಳಗೆ ಮುಂದಡಿ ಇರಿಸಿದಾಗ ದಿವ್ಯಾನುಭೂತಿಯ ಮಧುರ ಸ್ಪಂದನದ ನಾದವೊಂದು ನಮಗೆ ಅರಿವಿಲ್ಲದೆ ನಮ್ಮೊಳಗೆ ಅಂತಃಸ್ಫುರಣಗೊಳ್ಳುವ ದಿವ್ಯ ಕ್ಷಣವಿದು. ಇತ್ತ ಗಮನಿಸಿ, ಸಸ್ಯಕಾಶಿಯಂತೆ ಕಂಗೊಳಿಸುತ್ತಿರುವ ಪ್ರದೇಶದಲ್ಲಿ ವಿಶಾಲವಾದ ಕಟ್ಟೆಯನ್ನು ಹೊಂದಿರುವ ಬೃಹತ್ ಬಸರೀ ವೃಕ್ಷವನ್ನು ನಾವು ಕಾಣಬಹುದು. ಇಲ್ಲಿನ ಪುರಾಣ ಇತಿಹಾಸಕ್ಕೆ ದಿವ್ಯ ಸಾಕ್ಷಿಯಾಗಿ ನೆಲೆ ನಿಂತಿರುವ ವೃಕ್ಷ ಇದು. ಪೂಜ್ಯ ಮಹಾಸ್ವಾಮಿಯವರ ದಿವ್ಯಾನುಭೂತಿಯ ಸಾಕ್ಷಾತ್ಕಾರದ ತೆರೆದ ಪುಟಗಳೇ ಇಲ್ಲಿನ ಮೂಲ ಇತಿಹಾಸ. ಮರಕಡ ಕ್ಷೇತ್ರದ ದೇವನಡೆಯಲ್ಲಿ ಪೂಜ್ಯ ಸ್ವಾಮಿಯವರು ನಿರಂತರ ನೀಡುತ್ತಿದ್ದ ದಿವ್ಯವಾಣಿ ಗತಕಾಲದ ಇತಿಹಾಸದ ಪುಟಗಳನ್ನು ತೆರೆಯಿತು. ಸೋಮೇಶ್ವರದ ಶಿವಪ್ರಸಾದ್ ಹಾಗೂ ವಿದ್ಯಾರವರ ಸುಪುತ್ರಿ 10ನೇ ತರಗತಿಯ ಪರೀಕ್ಷೆಯಲ್ಲಿ 98.7% ಅಂಕಗಳೊಂದಿಗೆ ಉತ್ತೀರ್ಣರಾಗಿದ್ದಾರೆ. ದಯವಿಟ್ಟು ಕರತಾಡನದೊಂದಿಗೆ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮುಂದಿನ ವಿದ್ಯಾರ್ಥಿ ಚಕ್ರೇಶ್ ಕೆ, ಮಡ್ಯಾರ್ನ ಕೃಷ್ಣ ಹಾಗೂ ಗಾಯತ್ರಿ ಅವರ ಸುಪುತ್ರನಾದ ಈತ 10ನೇ ತರಗತಿಯ ಪರೀಕ್ಷೆಯಲ್ಲಿ 97.6% ಅಂಕಗಳನ್ನು ಗಳಿಸಿದ್ದಾನೆ. ಮುಂದಿನ ವಿದ್ಯಾರ್ಥಿನಿ ವೈಷ್ಣವಿ ಎನ್, ಸುಬ್ರಹ್ಮಣ್ಯ ಶಿರಿಗಾರ್ ಕುಂದಾಪುರ ಹಾಗೂ ಭಾಗ್ಯಲಕ್ಷ್ಮಿ ಇವರ ಸುಪುತ್ರಿಯಾದ ಈಕೆ 10ನೇ ತರಗತಿಯ ಪರೀಕ್ಷೆಯಲ್ಲಿ 96% ಅಂಕಗಳನ್ನು ಗಳಿಸಿದ್ದಾಳೆ. ಇವಳ ಗೈರು ಹಾಜರಿಯಲ್ಲಿ ಇವಳ ತಂದೆಯವರು ಈ ಪುರಸ್ಕಾರವನ್ನು ಪಡೆಕೊಳ್ಳುವವರಿದ್ದಾರೆ. ದಯವಿಟ್ಟು ಸಭಿಕರೆಲ್ಲ ಕರತಾಡನದೊಂದಿಗೆ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮತ್ತೊಮ್ಮೆ ಮಗದೊಮ್ಮೆ. ಭಾರ್ಗವಿ BM, ಉಡುಪಿಯವರಾದ ಮನೋಜ್ ಹಾಗೂ ನಾಗರತ್ನರವರ ಪುತ್ರಿಯಾದ ಈಕೆ 93.92% ಅಂಕಗಳೊಂದಿಗೆ 10ನೇ ತರಗತಿಯಲ್ಲಿ ಉತ್ತೀರ್ಣರಾಗಿದ್ದಾಳೆ. ನಿರಂತರ ಕರತಾಡನ ಬೇಕೇ ಬೇಕು. ವಿದ್ಯಾರ್ಥಿಗಳಿಗೆ ಈ ಕರತಾಡನವೇ ಅತ್ಯುತ್ತಮ ಪ್ರೋತ್ಸಾಹವೆಂದು ಮತ್ತೆ ಮಗದೊಮ್ಮೆ ಬೇಡಿಕೊಳ್ಳುತ್ತಿದ್ದೇನೆ. ತೇಜಸ್ವಿನಿ, ನೀರುಮಾರ್ಗ ಮಂಗಳೂರಿನ ಪ್ರಕಾಶ್ ಕುಮಾರ್ ಹಾಗೂ ರೂಪರಾಣಿ ಅವರ ಪುತ್ರಿ. ಈಕೆಯು ತನ್ನ 10ನೇ ತರಗತಿಯಲ್ಲಿ 90.08% ಅಂಕ ಗಳಿಸಿದ್ದಾಳೆ. ಮುಂದಿನ ವಿದ್ಯಾರ್ಥಿನಿ ಧೃತಿ ಜೆ ರಾವ್, ಸೋಮೇಶ್ವರದ ಜಯಪ್ರಕಾಶ್ ಹಾಗೂ ವೈಶಾಲಿ ಅವರ ಪುತ್ರಿ. ತನ್ನ 10ನೇ ತರಗತಿಯಲ್ಲಿ 89% ಅಂಕಗಳೊಂದಿಗೆ CBSEಯಲ್ಲಿ ಉತ್ತೀರ್ಣರಾಗಿದ್ದಾಳೆ. ನಿರಂತರ ಕರತಾಡನ ಬೇಕೇ ಬೇಕು. ಪೂಜಾ ಬಿ, ಮಂಗಳೂರಿನ ಪ್ರದೀಪ್ ಕುಮಾರ್ ಹಾಗೂ ಭವ್ಯರವರ ಸುಪುತ್ರಿ. ತನ್ನ 10ನೇ ತರಗತಿಯಲ್ಲಿ 86% ಅಂಕಗಳೊಂದಿಗೆ ಉತ್ತೀರ್ಣರಾಗಿದ್ದಾಳೆ. ಮುಂದಿನ ವಿದ್ಯಾರ್ಥಿನಿ ಭೂಮಿಕಾ, ತಲಪಾಡಿಯ ಕೇಶವ್ ಹಾಗೂ ಜಯಲಕ್ಷ್ಮಿ ಅವರ ಸುಪುತ್ರಿ.
82.08% ಅಂಕಗಳನ್ನು ಗಳಿಸಿದ್ದಾಳೆ. ಭೂಮಿಕಾ. ಮುಂದಿನ ವಿದ್ಯಾರ್ಥಿನಿ ವೈಷ್ಣವಿ ಡಿ ಭಂಡಾರಿ. ಇವರ ಗೈರು ಹಾಜರಿಯಲ್ಲಿ ಇವರ ಅಣ್ಣನವರು ಈ ಪ್ರಶಸ್ತಿಯನ್ನು ಪಡೆದುಕೊಳ್ಳಲಿದ್ದಾರೆ. ಆದ್ಯಪಾಡಿಯ ದಿನೇಶ್ ಹಾಗೂ ದಯಾವತಿಯ ಪುತ್ರಿಯಾದ ಈಕೆ 89.6% ಅಂಕಗಳೊಂದಿಗೆ 10ನೇ ತರಗತಿಯಲ್ಲಿ CBSEಯಲ್ಲಿ ಉತ್ತೀರ್ಣನಾಗಿದ್ದಾಳೆ. ಮುಂದಿನ ವಿದ್ಯಾರ್ಥಿ ರಕ್ಷಣ್ ಶೆಟ್ಟಿ. ಕುಂಪಲದ ಕಿಶೋರ್ ಹಾಗೂ ಜಯಶ್ರೀ ಶೆಟ್ಟಿ ದಂಪತಿಗಳ ಸುಪುತ್ರನಾದನು. ಈತನು 95.7% ಅಂಕಗಳನ್ನು ಗಳಿಸಿರುತ್ತಾನೆ. ಸಭಿಕರೆಲ್ಲ ದಯವಿಟ್ಟು ಕರತಾಡನೊಂದಿಗೆ ಪ್ರೋತ್ಸಾಹಿಸಬೇಕು. ನಿಶಾನ್ ವಿ ಕಾವೂರಿನ ವಾಸುದೇವ ಹಾಗೂ ಜಯಲಕ್ಷ್ಮಿಯವರ ಸುಪುತ್ರ. ಈತನು 89.6% ಅಂಕಗಳೊಂದಿಗೆ 10ನೇ ತರಗತಿಯಲ್ಲಿ ಉತ್ತೀರ್ಣನಾಗಿರುತ್ತಾನೆ. ಮುಂದಿನ ವಿದ್ಯಾರ್ಥಿನಿ ಪ್ರಣೀತಾ ಎಂ. ಈಕೆಯ ಗೈರು ಹಾಜರಿಯಲ್ಲಿ ಈಕೆಯ ತಂದೆಯು ಈ ಪುರಸ್ಕಾರವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಬೆಂಗಳೂರಿನ ಶ್ರೀಕೃಷ್ಣ ಹಾಗೂ ಸವಿತಾ ದಂಪತಿಗಳ ಸುಪುತ್ರಿಯಾದ ಈಕೆ 95.8 ಅಂಕಗಳನ್ನು ಗಳಿಸಿ 10ನೇ ತರಗತಿಯಲ್ಲಿ ಉತ್ತೀರ್ಣನಾಗಿದ್ದಾಳೆ. ಜೆ ಶ್ರೀ ಕೃಪಾ. ಸಾಲಿಗ್ರಾಮದ ಸಪ್ನಾ ಎನ್ ರವರ ಸುಪುತ್ರಿಯಾದ ಈಕೆ 96.2% ಅಂಕಗಳೊಂದಿಗೆ 10ನೇ ತರಗತಿಯನ್ನು, JEE ಮೇನ್ ಪರೀಕ್ಷೆಯಲ್ಲಿ 96.5% ಅಂಕಗಳನ್ನು ಭೌತಶಾಸ್ತ್ರ, ರಸಾಯನಶಾಸ್ತ್ರ ಹಾಗೂ ಗಣಿತದಲ್ಲಿ ಪಡೆದು ಕೀರ್ತಿ ಪಾತ್ರಳಾಗಿದ್ದಾಳೆ. ಇನ್ನು ಮುಂದೆ ಪದವಿ ಪೂರ್ವ PUC ದೀಕ್ಷಿತ್ ರಾಜೇಶ್ ರಾವ್. ರಾಜೇಶ್ ಹಾಗೂ ಪೂರ್ಣಿಮಾ ದಂಪತಿಗಳ ಸುಪುತ್ರನಾದ ಈತನು 92% ಅಂಕಗಳನ್ನು ಪದವಿ ಪೂರ್ವ ಪರೀಕ್ಷೆಯಲ್ಲಿ ಗಳಿಸಿದ್ದಾನೆ. ಮುಂದಿನ ವಿದ್ಯಾರ್ಥಿ ಪ್ರಣೀತ್ ಜೆ ಶೆಟ್ಟಿ. ಪದವಿ ಪೂರ್ವ ಪ್ರಥಮ ವರ್ಷದ ಪರೀಕ್ಷೆಯಲ್ಲಿ 92.67% ಅಂಕಗಳನ್ನು ಗಳಿಸಿರುತ್ತಾನೆ. ಜಗದೀಶ್ ಶೆಟ್ಟಿ ಹಾಗೂ ಪ್ರಭಾರ್ ಅವರ ಸುಪುತ್ರ. ಎಸ್ ಶಂಕರ್ ನಾರಾಯಣ್ 96.83% ಅಂಕಗಳನ್ನು ಗಳಿಸಿ ವಿಜ್ಞಾನ ಪದವಿ ಪೂರ್ವ ಪರೀಕ್ಷೆಯನ್ನು ಪೂರ್ಣಗೊಳಿಸಿರುತ್ತಾನೆ. ಮಂಗಳೂರಿನ ಶ್ರೀನಿವಾಸ್ ಪ್ರಸಾದ್ ಹಾಗೂ ನಿಮಲತಾರವರ ಸುಪುತ್ರ. ವೈಷ್ಣವಿ ಬಿ. ಮುಂದಿನ ವಿದ್ಯಾರ್ಥಿನಿ ಕೋಟೆಕಾರಿನ ಅರುಣ್ ಕುಮಾರ್ ಹಾಗೂ ಸಾಧನಾರವರ ಸುಪುತ್ರಿಯಾದ ಈಕೆ 94.16% ಅಂಕಗಳನ್ನು ಗಳಿಸಿ ಹೆಮ್ಮೆಗೆ ಪಾತ್ರಳಾಗಿದ್ದಾಳೆ. ಸಭಿಕರೆಲ್ಲ ಜೋರಾಗಿ ಕರತಾಡನ ಪ್ರೋತ್ಸಾಹಿಸಬೇಕಾಗಿ ಮತ್ತೊಮ್ಮೆ ಮಗದೊಮ್ಮೆ ಕೇಳಿಕೊಳ್ಳುತ್ತಿದ್ದೇನೆ. ದೇವಿ ಪ್ರಿಯಾ ಪಿ. ಸುಳ್ಯದ ಕೇಶವನ್ ಎಂಬಾಂದ್ರಿ ಹಾಗೂ ಶಾಂತಕುಮಾರಿಯವರ ಪುತ್ರಿಯಾದ ಈಕೆ ಕಲಾ ವಿಭಾಗದಲ್ಲಿ ಪದವಿ ಪೂರ್ವ ಪರೀಕ್ಷೆಯಲ್ಲಿ 93.5% ಅಂಕಗಳನ್ನು ಗಳಿಸಿರುತ್ತಾಳೆ. ಮುಂದಿನ ವಿದ್ಯಾರ್ಥಿನಿ ಅದಿತಿ. ಮಂಗಳೂರಿನ ನಾಗರಾಜ್ ಹಾಗೂ ಪದ್ಮಿನಿಯವರ ಸುಪುತ್ರಿಯಾದ ಈಕೆ ಪದವಿ ಪೂರ್ವ ವಿಜ್ಞಾನ ವಿಭಾಗದಲ್ಲಿ 91.66% ಅಂಕಗಳನ್ನು ಗಳಿಸಿರುತ್ತಾಳೆ. ಮಣಿಕಂಠ. ಬೈಂದೂರಿನ ಶಿವಾನಂದ ಹಾಗೂ ಮಂಜುಳಾರವರ ಸುಪುತ್ರನಾದ ಈತನು ವಿಜ್ಞಾನ ವಿಭಾಗದಲ್ಲಿ ಪದವಿ ಪೂರ್ವ ಪರೀಕ್ಷೆಯಲ್ಲಿ 91.66 ಅಂಕಗಳೊಂದಿಗೆ ಪದವಿ ಪೂರ್ವ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿದ್ದಾನೆ. ಮುಂದಿನ ವಿದ್ಯಾರ್ಥಿನಿ ಈಶ್ವರಿ NR. ವಿಜ್ಞಾನ ವಿಭಾಗದಲ್ಲಿ 91.5% ಅಂಕಗಳೊಂದಿಗೆ ಉತ್ತೀರ್ಣನಾದ ಈಕೆ ಉಡುಪಿಯ ರವೀಂದ್ರ ಹಾಗೂ ಕಲ್ಪನಾರವರ ಸುಪುತ್ರಿ. ಆಶೀಶ್. ಮಂಗಳೂರಿನ ಗಣೇಶ್ ಹಾಗೂ ಶ್ರೀಕೃಪಾ ದಂಪತಿಗಳ ಪುತ್ರನಾದ ಈತ ವಿಜ್ಞಾನ ವಿಭಾಗದಲ್ಲಿ 90.6% ಅಂಕಗಳೊಂದಿಗೆ ಪದವಿ ಪೂರ್ವವನ್ನು ಪೂರ್ಣಗೊಳಿಸಿದ್ದಾನೆ. ಮುಂದಿನ ಪುರಸ್ಕಾರವನ್ನು ಶ್ರೀಧರ್ ಕೋಟೆಕಾರ್ ಅವರು ಕೊಡಲು ಅನುವು ಮಾಡುತ್ತಿದ್ದಾರೆ. ದಯವಿಟ್ಟು ವೇದಿಕೆಗೆ ವಿದ್ಯಾರ್ಥಿನಿಗಳು ಯಥಾವತ್ತಾಗಿ ಬರಬೇಕು. ವಿದಾತ್ ಡಿ ಭಂಡಾರಿ. ಆದ್ಯಪಾಡಿಯ ದಿನೇಶ್ ಹಾಗೂ ದಯಾವತಿಯ ಪುತ್ರನಾದ ಈತ 86% ಅಂಕಗಳೊಂದಿಗೆ ವಿಜ್ಞಾನ ವಿಭಾಗದಲ್ಲಿ ಪದವಿ ಪೂರ್ವ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿದ್ದಾನೆ. ಸಭಿಕರೆಲ್ಲ ಮತ್ತೊಮ್ಮೆ ಮಗದೊಮ್ಮೆ ಬೇಡಿಕೊಳ್ಳುತ್ತಿದ್ದೇನೆ, ಜೋರಾಗಿ ಕರತಾಡನಬೇಕು. ಯಾಕಂದ್ರೆ ವಿಜ್ಞಾನದಲ್ಲಿ ಇಷ್ಟು ಅಂಕಗಳನ್ನು ಗಳಿಸುವುದು ಸುಲಭವಲ್ಲ, ತಮಗೆಲ್ಲರಿಗೂ ಗೊತ್ತಿದೆ. ಶ್ರೇಯಾ ರಾವ್ ಯು. ಮಂಗಳೂರಿನ ವಿಜಯ್ ಹಾಗೂ ಸಂಧ್ಯಾ ದಂಪತಿಗಳ ಪುತ್ರಿಯಾದ ಈಕೆ ಪದವಿ ಪೂರ್ವ ವಿಜ್ಞಾನ ವಿಭಾಗದಲ್ಲಿ 84.6% ಅಂಕಗಳನ್ನು ಗಳಿಸಿರುತ್ತಾಳೆ. ಮುಂದಿನ ವಿದ್ಯಾರ್ಥಿನಿ ಅಮೃತಾ ಪ್ರಭು.
ಈಕೆಯ ಗೈರು ಹಾಜರಿಯಲ್ಲಿ ತಂದೆಯವರು ಮುಂದಕ್ಕೆ ಬರುತ್ತಿದ್ದಾರೆ. ಎಲ್ಲೂರಿನ ಅನಂತರಾಮ್ ಹಾಗೂ ಇಂದಿರಾ ದಂಪತಿಗಳ ಪುತ್ರಿಯಾದ ಈಕೆ ಪದವಿ ಪೂರ್ವ ವಾಣಿಜ್ಯ ವಿಭಾಗದಲ್ಲಿ 84.5% ಅಂಕಗಳನ್ನು ಗಳಿಸಿರುತ್ತಾಳೆ. ಇನ್ನು ಮುಂದೆ ಪದವಿ ಶಿಕ್ಷಣ ವಿದ್ಯಾರ್ಥಿನಿ ಸಂಗೀತ ಎಸ್, ಶಾಂತಿ ಗೋಡು ಸೀತಾರಾಮ್ ಹಾಗೂ ನಳಿನಿಯವರ ಸುಪುತ್ರಿಯಾದ ಈಕೆ 83.84%ಗಳೊಂದಿಗೆ ವಾಣಿಜ್ಯ ವಿಭಾಗದಲ್ಲಿ ಪದವಿ ಶಿಕ್ಷಣವನ್ನು ಪೂರ್ಣಗೊಳಿಸಿರುತ್ತಾಳೆ. ಸಂಗೀತ ಎಸ್. ಅಮಿತಾ ವಜ್ರೇಶ್ ಮುಂದಿನ ವಿದ್ಯಾರ್ಥಿನಿ ಅಮಿತಾ ವಜ್ರೇಶ್ ಬಂಟ್ವಾಳದ ತಿಮ್ಮಪ್ಪ ಪೂಜಾರಿ ಹಾಗೂ ಭವಾನಿಯವರ ಸುಪುತ್ರಿ. ಪದವಿ ನರ್ಸಿಂಗ್ ವಿಭಾಗದಲ್ಲಿ 73% ಅಂಕಗಳನ್ನು ಪಡೆದಿದ್ದಾಳೆ. ದಯವಿಟ್ಟು ಸಭಿಕರೆಲ್ಲ ಮತ್ತೊಮ್ಮೆ ಮಗದೊಮ್ಮೆ ಕರತಾಡನದೊಂದಿಗೆ ಪ್ರೋತ್ಸಾಹಿಸಬೇಕು. ಲತಾಶ್ರೀ ಪುತ್ತಿಗೆಯ ಬಾಬಣ್ಣ ಮತ್ತು ಇಂದಿರಾರವರ ಪುತ್ರಿಯಾದ ಈಕೆ 79.23% ಅಂಕಗಳನ್ನು ಪದವಿಯ ಕಂಪ್ಯೂಟರ್ ವಿಭಾಗದಲ್ಲಿ ಪಡೆದು ಉತ್ತೀರ್ಣಲಾಗಿರುತ್ತಾಳೆ. ಮುಂದಕ್ಕೆ ಸ್ನಾತಕೋತ್ತರ ಪೋಸ್ಟ್ ಗ್ರಾಜ್ಯುಯೇಷನ್ ರೂಪಶ್ರೀ ಇವರ ಗೈರು ಹಾಜರಿಯಲ್ಲಿ ಅವರ ತಾಯಿಯವರು ಕೋಟೆಕಾರಿನ ಮನಮೋಹನ್ ಹಾಗೂ ಸದಾನಂದವಲ್ಲಿ ಅವರ ಸುಪುತ್ರಿಯಾದ ಈಕೆ ಭೌತಶಾಸ್ತ್ರ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣಲಾಗಿದ್ದಾಳೆ ಹಾಗೂ ರಾಜ್ಯ ಮಟ್ಟದ ಸಮ್ಮೇಳನದಲ್ಲಿ ಭಾಗವಹಿಸಿ ಕೀರ್ತಿ ಪಾತ್ರಳಾಗಿದ್ದಾಳೆ. ಮುಂದಿನ ತಂತ್ರಜ್ಞಾನ ವಿಭಾಗದಲ್ಲಿ ಸ್ವಸ್ತಿ ಈಕೆಯ ತಾಯಿಯು ಮುಂದಕ್ಕೆ ಬರುವವಳು. ಯೋಗೀಶ್ ಕುಮಾರ್ ಜೆಪ್ಪೂರ್ ಅವರು ಮುಂದಿನ ಪ್ರತಿಭಾ ಪುರಸ್ಕಾರವನ್ನು ಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪರ್ಕಳದ ಸುಂದರ ಪ್ರಭು ಹಾಗೂ ಸವಿತಾ ದಂಪತಿಗಳ ಸುಪುತ್ರಿಯಾದ ಸ್ವಸ್ತಿ ಮುದ್ರಣ ಮತ್ತು ಮಾಧ್ಯಮ ತಂತ್ರಜ್ಞಾನ ವಿಭಾಗದಲ್ಲಿ 9.02 ಗ್ರೇಡ್ ಅಂಕ ಪಡೆದು ಕೀರ್ತಿ ತಂದಿದ್ದಾಳೆ. ಮುಂದಿನ ವಿದ್ಯಾರ್ಥಿನಿ ನಿರೀಕ್ಷಾ ಕೊತ್ವಾಲ್, ಕುಂದಾಪುರದ ಮೋಹನ್ ಹಾಗೂ ಮಂಜುಳಾ ಕೋತ್ವಾಲ್ ದಂಪತಿಗಳ ಸುಪುತ್ರಿಯಾದ ಈಕೆ ಕಂಪ್ಯೂಟರ್ ವಿಜ್ಞಾನ ವಿಭಾಗದಲ್ಲಿ ತಾಂತ್ರಿಕ ಪರೀಕ್ಷೆಯಲ್ಲಿ 9.29 ಗ್ರೇಡ್ ಅಂಕಗಳನ್ನು ಪಡೆದು ಕೀರ್ತಿಗೆ ಪಾತ್ರಳಾಗಿದ್ದಾಳೆ. ಮುಂದಿನ ವಿದ್ಯಾರ್ಥಿ ಅಭಿಲಾಷ್ PS ಇವರ ಗೈರು ಹಾಜರಿಯಲ್ಲಿ ಅವರ ತಾಯಿಯವರು ಮುಂದಕ್ಕೆ ಬರುವವರಿದ್ದಾರೆ. ಮಂಗಳೂರಿನ ಪ್ರದೀಪ್ ಹಾಗೂ ಸಪ್ನಾ ದಂಪತಿಗಳ ಸುಪುತ್ರನಾದ ಈತ ಯಾಂತ್ರಿಕ ವಿಭಾಗದಲ್ಲಿ ತಾಂತ್ರಿಕ ಪರೀಕ್ಷೆಯಲ್ಲಿ 7.94 ಗ್ರೇಡ್ ಅಂಕ ಗಳಿಸಿದ್ದಾರೆ. ದಯವಿಟ್ಟು ಸಭಿಕರೆಲ್ಲರೂ ಮರೆಯದೆ ಸತತವಾಗಿ ಕರತಾಡನದೊಂದಿಗೆ ಪ್ರೋತ್ಸಾಹಿಸಬೇಕು. ಮುಂದೆ B.Ed ನೀಲಯ್ಯ ಎಂ ಮಡ್ಯಾರಿನ ಬಾಬು ನಾಯಕ್ ಹಾಗೂ ಸಾವಿತ್ರಿ ಅವರ ಮಗನಾದ ಈತ B.Ed ಪದವಿ ಪರೀಕ್ಷೆಯಲ್ಲಿ ಸಮಾಜ ಜ್ಞಾನ ಹಾಗೂ ಕನ್ನಡ ವಿಭಾಗದಲ್ಲಿ ವಿಶಿಷ್ಟ ಶ್ರೇಣಿ ಗಳಿಸಿರುತ್ತಾರೆ. ಮುಂದಿನ ವಿದ್ಯಾರ್ಥಿನಿಯ ಗೈರು ಹಾಜರಿ ಅವಳ ಅಜ್ಜಿಯವರು ಮುಂದಕ್ಕೆ ಬರಬೇಕು. ಸರಸ್ವತಿ P ಸುಳ್ಯದ ಕೇಶವನ್ ಎಂಬಾಂದ್ರಿ ಹಾಗೂ ಶಾಂತಾರವರ ಸುಪುತ್ರಿಯಾದ ಈಕೆ B.Ed ಪರೀಕ್ಷೆಯಲ್ಲಿ ವಿಜ್ಞಾನದಲ್ಲಿ B.Ed ಪದವಿಯಲ್ಲಿ 79.3% ಅಂಕಗಳನ್ನು ಪಡೆದಿದ್ದು ಸ್ನಾತಕೋತ್ತರ ಪದವಿಯ ಪ್ರವೇಶ ಪರೀಕ್ಷೆಯಲ್ಲಿ 2073ನೇ ರ್ಯಾಂಕ್ ಪಡೆದಿದ್ದಾಳೆ. ನಿಜಕ್ಕೂ ಶ್ಲಾಘನೀಯವಾದದ್ದು. ಕರತಾಡನ ಅತ್ಯಗತ್ಯ. ಪ್ರಣವ್ ಕೋಟೆಕಾರ್, ಶ್ರೀ ನಿತಿನ್ ನರೇಂದ್ರನಾಥ ಸ್ವಾಮಿ ಕೋಟೆಕಾರ್ ಹಾಗೂ ದೀಪಶ್ರೀ ಅಮ್ಮನವರ ಸುಪುತ್ರನಾದ ಇವರು ದ ಹಿಂದೂ ನಡೆಸಿದ ರಸಪ್ರಶ್ನೆ ವಿಭಾಗದಲ್ಲಿ ಸ್ಪರ್ಧೆಯಲ್ಲಿ ತೃತೀಯ ಬಹುಮಾನವನ್ನು, ಆಸ್ಪಿರೇಷನ್ಸ್ 2023 ಗ್ರೇ ಕ್ಯಾಪ್ ನಾಲೆಡ್ಜ್ ಟ್ರೈಬ್ ನಡೆಸಿದ ರಸಪ್ರಶ್ನೆಯಲ್ಲಿ ಪ್ರಥಮ ಬಹುಮಾನವನ್ನು ಹಾಗೂ ಸ್ಪೆಲ್ ಬಿ ಸ್ಪರ್ಧೆಯಲ್ಲಿ ಬಹುಮಾನವನ್ನು ಪಡೆದು ಕೀರ್ತಿ ಪಾತ್ರರಾಗಿದ್ದಾರೆ. ಮುಂದಿನ ವಿದ್ಯಾರ್ಥಿನಿ ಪ್ರಕೃತಿ ಕೋಟೆಕಾರ್, ಶ್ರೀ ನಿತಿನ್ ನರೇಂದ್ರನಾಥ ಸ್ವಾಮಿ ಕೋಟೆಕಾರ್ ಹಾಗೂ ದೀಪಶ್ರೀ ಅಮ್ಮನವರ ಸುಪುತ್ರಿಯಾದ ಇವರು ವಿಜಾರ್ಡ್ಸ್ನವರು ಆಯೋಜಿಸಿದ ಕೈಬರಹ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನದಲ್ಲೂ ಬಹುಮಾನ ಪಡೆದು ರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಲು ಆಯ್ಕೆಯಾಗಿದ್ದಾರೆ. ಸ್ಪೆಲ್ ಬಿ ಸ್ಪರ್ಧೆಯಲ್ಲಿ ತಮ್ಮ ಜ್ಞಾನದಿಂದ ಬಹುಮಾನ ಗಳಿಸಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಮುಂದಿನ ವಿದ್ಯಾರ್ಥಿನಿ ಶಿವಾತ್ಮಿಕಾ ಎನ್ ನಾಗರಾಜ್ ಹಾಗೂ ವಿನುತ ದಂಪತಿಗಳ ಸುಪುತ್ರಿ. ಕರ್ನಾಟಕ ಸರ್ಕಾರದ ಭರತನಾಟ್ಯ ಪ್ರಾಥಮಿಕ ಗ್ರೇಡ್ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ಉತ್ತೀರ್ಣಲಾಗಿದ್ದಾಳೆ. ಅಲ್ಲದೆ ಸಿರಸಿ ಪರೀಕ್ಷಾ ಕೇಂದ್ರಕ್ಕೆ ದ್ವಿತೀಯ ಸ್ಥಾನ ಪಡೆದು ಹೆಮ್ಮೆಗೆ ಪಾತ್ರಳಾಗಿದ್ದಾಳೆ. ಮುಂದಿನ ವಿದ್ಯಾರ್ಥಿ ಇಶಾನ್ ಕೋಟೆಕಾರ್. ಬೆಂಗಳೂರಿನ ರಂಜನ್ ಹಾಗೂ ರೇಷ್ಮಾ ಕೋಟೆಕಾರ್ ರವರ ಸುಪುತ್ರರಾದ ಇವರು
ಸಂಗೀತ ವಾದ್ಯದಲ್ಲಿ ಅತ್ಯದ್ಭುತ ಸಾಧನೆಯನ್ನು ಗೈದು ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇದು ಈ ಮಯೂರ ಮಂಟಪದಲ್ಲಿ ಮೊದಲನೆಯದೆಂದು ಹೇಳಬಹುದು ನಾನು. ಇಷ್ಟು ವರ್ಷ ಪ್ರತಿಭಾ ಪುರಸ್ಕಾರದಲ್ಲಿ ಸಂಗೀತ ವಾದ್ಯಕ್ಕೆ ಪ್ರತಿಭಾ ಪುರಸ್ಕಾರ ಸಿಕ್ಕಿದ್ದು ಇದೇ ಮೊದಲು. ಟೈಮ್ಸ್ ಆಫ್ ಇಂಡಿಯಾ ನಡೆಸಿದ ಸಂಗೀತ ವಾದ್ಯ ಸ್ಪರ್ಧೆಯಲ್ಲಿ ಗಿಟಾರ್ ನುಡಿಸಿ ದ್ವಿತೀಯ ಬಹುಮಾನ ಗಳಿಸಿರುವ ಇವರು ಇಂಟರ್ನ್ಯಾಷನಲ್ ಮ್ಯೂಸಿಕ್ ಇನ್ಸ್ಟ್ರುಮೆಂಟಲ್ ಸೋಲೋ ಸ್ಪರ್ಧೆಯಲ್ಲಿ ಫೈನಲಿಸ್ಟ್ ಆಗಿ ಆಯ್ಕೆಯಾಗಿದ್ದಾರೆ. ಮುಂದಿನ ಕ್ರೀಡೆ ವಿಭಾಗದಲ್ಲಿ ಶ್ರೀಮತಿ ಭಾರತಿ ಅವರು ಬೈಂದೂರಿನ ಮಂಜುನಾಥ್ ಬಿಜೂರ್ ಧರ್ಮಪತ್ನಿಯಾಗಿರುವ ಇವರು ಕರ್ನಾಟಕ ರಾಜ್ಯ ಸರಕಾರಿ ನೌಕರರ ಸಂಘ ಆಯೋಜಿಸಿರುವ 200 ಮೀಟರ್ ಓಟದ ಸ್ಪರ್ಧೆಯಲ್ಲಿ ನಿರಂತರ 2 ವರ್ಷದಿಂದ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ. ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಕರತಾಡನವು ಬೇಕೇ ಬೇಕು. ಈ ಒಂದು ಜೀವನದ ಹಂತದಲ್ಲಿ 200 ಮೀಟರ್ ಸ್ಪರ್ಧೆಯನ್ನು ಬಹುಮಾನ ಗಳಿಸುವುದು ನಿಜವಾಗಿ ಶ್ಲಾಘನೀಯ. ಮುಂದಿನ ವಿದ್ಯಾರ್ಥಿ ಕರಾಟೆಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿದ್ದಾರೆ. ತನ್ಮಯಿ ಆರ್ ಶೆಟ್ಟಿ, ಇರುವೈಲು ರವೀಂದ್ರ ಹಾಗೂ ವನಿತಾರವರ ಪುತ್ರಿಯಾದ ಈಕೆ ತನ್ಮಯಿ ಆರ್ ಶೆಟ್ಟಿ ರಾಜ್ಯ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಉತ್ತಮ ಸಾಧನೆಗೈದು ಬಹುಮಾನ ಗಿಟ್ಟಿಸಿಕೊಂಡಿದ್ದಾಳೆ. ಇವಳ ತಂದೆಯವರು ಈ ಪ್ರತಿಭೆಯ ಪುರಸ್ಕಾರವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮುಂದಿನ ಪ್ರತಿಭಾ ಪುರಸ್ಕಾರವನ್ನು ಗಣಪತಿಯವರು ಮುಂದಕ್ಕೆ ಬಂದು ಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಗಣಪತಿಯವರು ವೇದಿಕೆಗೆ ಬನ್ನಿ. ಮುಂದಿನ ವಿದ್ಯಾರ್ಥಿ ವರಪ್ರಸಾದ್ ಮಂಜುನಾಥ್ ಹಾಗೂ ಭಾರತಿಯವರ ಪುತ್ರನಾದ ಈತ ಬೂಡೋಕಾನ್ ಕರಾಟೆ ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಹಾಗೂ ಕಟಾ ವಿಭಾಗದಲ್ಲಿ ತೃತೀಯ ಸ್ಥಾನವನ್ನು ಪಡೆದಿರುತ್ತಾನೆ. ತಾಯಿ ಓಟದಲ್ಲಿ ಬಹುಮಾನ ಗಿಟ್ಟಿಸಿದ ಮಗ ಕರಾಟೆಯಲ್ಲಿ ಗಿಟ್ಟಿಸಿದ್ದಾನೆ. ಭವಿಷ್ ಆರ್ಪಿ ಕೋಟೆಕಾರಿನ ಪ್ರಶಾಂತ್ ಹಾಗೂ ರಮ್ಯಾರವರ ಸುಪುತ್ರ ರಾಜ್ಯ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಕುಮಿಟಿ ಹಾಗೂ ಕಟಾ ವಿಭಾಗದಲ್ಲಿ ಉತ್ತಮನಾಗಿ ಸಾಧನೆಗೈದು ತೃತೀಯ ಹಾಗೂ ದ್ವಿತೀಯ ಬಹುಮಾನ ಗಳಿಸಿರುತ್ತಾನೆ. ಕರತಾಡನವು ಬೇಕೇ ಬೇಕು. ಕರಾಟೆಯು ಅಂತಿಂತ ಕಲೆಯಲ್ಲವದು. ಕೀರ್ತೇಶ್ ಕೆ ಬಂಟ್ವಾಳದ ದಿವಂಗತ ಕಿಶೋರ್ ಹಾಗೂ ಅನ್ನಪೂರ್ಣೇಶ್ವರಿ ಅವರ ಸುಪುತ್ರನಾದ ಅವರು ತಾಲೂಕು ರಾಜ್ಯ ಮಟ್ಟ ಹಾಗೂ ರಾಷ್ಟ್ರ ಮಟ್ಟದ ಕರಾಟೆ ಪಂದ್ಯಾವಳಿಯಲ್ಲಿ ಪ್ರಥಮ ದ್ವಿತೀಯ ಹಾಗೂ ದ್ವಿತೀಯ ಸ್ಥಾನ ಪಡೆದು ಸ್ಕೌಟ್ಸ್ನಲ್ಲಿ ರಾಜ್ಯ ಮಟ್ಟ ಪುರಸ್ಕಾರ ಪಡೆದು ಹೆಮ್ಮೆಯನ್ನು ತಂದಿದ್ದಾನೆ. ಕೀರ್ತೇಶ್ ಕೆ. ಮುಂದಿನ ವಿದ್ಯಾರ್ಥಿ ಮನೀಶ್ ವಿ ರಾವ್. ವೇಣುಗೋಪಾಲ್ ಕೃಷ್ಣ ಹಾಗೂ ಭಾರತಿ ಮಂಗಳೂರು ಇವರ ಸುಪುತ್ರ ಕರಾಟೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಪದಕವನ್ನು ಗಳಿಸಿರುತ್ತಾನೆ. ದಯವಿಟ್ಟು ಕರತಾಡನವು ನಿರಂತರವಾಗಿ ನಡೆಯಲಿ. ಆದಿತ್ಯ ನಾಯಕ್ ಮುಂದಿನ ವಿದ್ಯಾರ್ಥಿ ಕುಂದಾಪುರದ ನಾಗರಾಜ್ ಹಾಗೂ ಶಾರದಾರವರ ಸುಪುತ್ರ ರಾಜ್ಯ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಭಾಗವಹಿಸಿರುತ್ತಾನೆ. ರಾಷ್ಟ್ರ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾನೆ. ಕರತಾಡನು ನಿರಂತರವಾಗಿ ನಡೆಯಲಿ. ಯಾಕಂದ್ರೆ ಇನ್ನಷ್ಟು ಹಲವಾರು ವಿದ್ಯಾರ್ಥಿಗಳಿದ್ದಾರೆ. ರಾಜ್ಯ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಪ್ರಥಮ ಕಟಾ ವಿಭಾಗದಲ್ಲಿ, ರಾಷ್ಟ್ರೀಯ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಪ್ರಥಮ ಕಟಾ ವಿಭಾಗದಲ್ಲಿ ಪಡೆದು ಕೀರ್ತಿ ತಂದಿದ್ದಾನೆ. ವರ್ಷಿಣಿ ಆರ್ಕೆ ಕೊಂಡಾಣದ ರವಿಕಿರಣ್ ಹಾಗೂ ಅಶ್ವಿನಿ ಅವರ ಸುಪುತ್ರಿಯಾದ ಈಕೆ ಜಿಲ್ಲಾ ಮಟ್ಟದ ಗುಂಡೆಸತ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನು ತನ್ನದಾಗಿಸಿದ್ದಾಳೆ. ಮುಂದಿನ ವಿದ್ಯಾರ್ಥಿನಿ ಚದುರಂಗ ವಿಭಾಗದಲ್ಲಿ ಆದ್ಯ ಎ ಶೆಟ್ಟಿ, ಮಂಗಳೂರಿನ ಕೆ ಅವಿನಾಶ್ ಹಾಗೂ ಆಶಿತಾ ಶೆಟ್ಟಿ ದಂಪತಿಗಳ ಸುಪುತ್ರಿಯಾದ ಈಕೆ ಸತತವಾಗಿ ಚದುರಂಗ ಪಂದ್ಯಾವಳಿಯಲ್ಲಿ ಚೆಸ್ ಪಂದ್ಯಾವಳಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 6ನೇ ಸ್ಥಾನ, ರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ಸ್ಥಾನ, ಅಂತರ್ಶಾಲೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಹಾಗೂ ಅಂತರ್ ಜಿಲ್ಲಾ ಸ್ಪರ್ಧೆಯಲ್ಲಿ ಜಿಲ್ಲಾ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿ ಉತ್ತಮ ಸಾಧನೆಯನ್ನು ಗೈದಿದ್ದಾಳೆ. ಮುಂದಿನ ವಿದ್ಯಾರ್ಥಿ ಆದ್ವಿಕ್ ಎ ಶೆಟ್ಟಿ, ಮಂಗಳೂರಿನ ಅವಿನಾಶ್ ಹಾಗೂ ಆಶಿತಾ ಶೆಟ್ಟಿ ಅವರ ಸುಪುತ್ರ ಅಖಿಲ ಭಾರತ್ ಚೆಸ್ ಪಂದ್ಯಾವಳಿಯಲ್ಲಿ ಚದುರಂಗ ಪಂದ್ಯಾವಳಿಯಲ್ಲಿ 3ನೇ ಸ್ಥಾನ ಹಾಗೂ ಅಂತರ್ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಗೈದು ಹೆಮ್ಮೆ ತಂದಿದ್ದಾರೆ. ಮುಂದಿನ ವಿದ್ಯಾರ್ಥಿ ಶ್ರೀ ಚರಣ್ ಬೇಕಲ್,
ಮಂಗಳೂರಿನ ವೀರೇಶ್ ಬೇಕಲ್ ಹಾಗೂ ಅನ್ನಪೂರ್ಣರವರ ಸುಪುತ್ರನಾದ ಈತ ಪದವಿ ಪೂರ್ವ ವಿಜ್ಞಾನ ವಿಭಾಗದ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ಉತ್ತೀರ್ಣನಾಗಿ ಕೀರ್ತಿಯನ್ನು ತಂದಿದ್ದಾನೆ. 86.33%. ಮುಂದಿನ ವಿದ್ಯಾರ್ಥಿ ಧನುಷ್ ಜೆ. ಈತನು ಪದವಿ ಪೂರ್ವ ವಾಣಿಜ್ಯ ವಿಭಾಗದ ಪರೀಕ್ಷೆಯಲ್ಲಿ 95.33 ಅಂಕ ಪಡೆದು ತೇರ್ಗಡೆ ಹೊಂದಿದ್ದಾನೆ. ಮುಂದಿನ ವಿದ್ಯಾರ್ಥಿನಿ ಅಪರ್ಣಾ ಡಿ ರಾವ್. ಗೈರು ಹಾಜರಿ, ದಯವಿಟ್ಟು ಗಮನಿಸಿ. ಅಪರ್ಣಾ ಡಿ ರಾವ್ ಗೈರು ಹಾಜರಿ. ಮುಂದಿನ ವಿದ್ಯಾರ್ಥಿ ಶ್ರೀ ವಿಜೇತ್. ಮಡಂತ್ಯಾರು ವಿಜಯ್ ಚಂದ್ರ ಹಾಗೂ ಜಯಲಕ್ಷ್ಮಿ ಅವರ ಸುಪುತ್ರನಾದ ಈತನು 10ನೇ ತರಗತಿಯ ಪರೀಕ್ಷೆಯಲ್ಲಿ 97.28 ಅಂಕವನ್ನು ಗಳಿಸಿರುತ್ತಾನೆ. ಸಾತ್ವಿ ಪ್ರಭು. ಮುದರಂಗಡಿಯ ಲಕ್ಷ್ಮಣ್ ಪ್ರಭು ಹಾಗೂ ಗಾಯತ್ರಿ ಅವರ ಸುಪುತ್ರಿಯಾದ ಇವರು ಪದವಿ ಪೂರ್ವ ಪರೀಕ್ಷೆಯಲ್ಲಿ 85% ಅಂಕಗಳನ್ನು ಗಳಿಸಿರುತ್ತಾರೆ. ಸಾತ್ವಿ ಪ್ರಭು. ಕರತಾಡನ ಬೇಕೇ ಬೇಕು. ನಿಹಾಲ್ ಗಟ್ಟಿ. ಕೋಟೆಕಾರಿನ ಚಂದ್ರಶೇಖರ್ ಹಾಗೂ ಜಯಶ್ರೀ ದಂಪತಿಗಳ ಪುತ್ರನಾದ ಈತ ಪದವಿ ಪೂರ್ವ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ಉತ್ತೀರ್ಣನಾಗಿದ್ದಾನೆ. ನಿಹಾಲ್ ಗಟ್ಟಿ ಮುಂದಿನ ವಿದ್ಯಾರ್ಥಿ. ನಿರಂತರವಾಗಿ ಕರತಾಡನವು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮುಂದಿನ ವಿದ್ಯಾರ್ಥಿನಿ ನಿರೀಕ್ಷಾ ರಾಯ್. ಕೊಂಡಾಣದ ಜಯಚಂದ್ರ ಹಾಗೂ ಮಲ್ಲಿಕಾರವರ ಪುತ್ರಿಯಾದ ಇವರು ಪದವಿ ಪೂರ್ವ ಪರೀಕ್ಷೆಯಲ್ಲಿ 93% ಅಂಕಗಳನ್ನು ಪಡೆದು ಕೀರ್ತಿ ತಂದಿದ್ದಾರೆ. ಪೂರ್ವಿಕಾ ಆರ್ ಶೆಟ್ಟಿ. ಮುಂದಿನ ವಿದ್ಯಾರ್ಥಿ ಪೂರ್ವಿಕಾ ಆರ್ ಶೆಟ್ಟಿ. ಇವರ ತಂದೆಯವರು ಮುಂದಕ್ಕೆ ಬರುವರು. ಇರುವೈಲು ರವೀಂದ್ರ ಹಾಗೂ ವನಿತಾ ಶೆಟ್ಟಿ ಅವರ ಪೂರ್ವಿಕ್ ಆರ್ ಶೆಟ್ಟಿ ಪುತ್ರನಾದ ಈತನು ಚಿತ್ರಕಲೆ ಡ್ರಾಯಿಂಗ್ ಗ್ರೇಡ್ ಹೈಯರ್ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದಾರೆ. ಮುಂದಿನ ಅಭಿನಂದನೆಯತ್ತ ನಾವು ಹೋಗೋಣ ಬನ್ನಿ. ಡಾಕ್ಟರ್ ಕವಿಶ್ ಪಿ ಶೆಟ್ಟಿ ಇವರ ತಂದೆಯವರಾದ ಪ್ರತಾಪ್ ಶೆಟ್ಟಿ ಅವರು ವೇದಿಕೆಗೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ಉಡುಪಿಯ ಪ್ರತಾಪ್ ಹಾಗೂ ವಿಜಯ್ ಶೆಟ್ಟಿ ಅವರ ಸುಪುತ್ರನಾದ ಇವರು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ ಕರ್ನಾಟಕ ನಡೆಸಿದ ವೈದ್ಯಕೀಯ ಆರ್ಥೋಪೆಡಿಕ್ ಪೋಸ್ಟ್ ಗ್ರಾಜುಯೇಟ್ ಮೆಡಿಸಿನ್ ವಿಭಾಗದಲ್ಲಿ 6ನೇ ರ್ಯಾಂಕ್ ಅನ್ನು 20, 22, 20, 23 ಸಾಲಿನಲ್ಲಿ ಪಡೆದಿರುವುದು ಅತ್ಯಂತ ಹೆಮ್ಮೆಯ ವಿಚಾರ. ಶ್ರೀ ಗುರು ಪರಾಶಕ್ತಿ ಮಠ ಮರಕಡ ಹಾಗೂ ಪರಾಶಕ್ತಿ ಕ್ಷೇತ್ರ ಮಡ್ಯಾರು ಇದರ ಸ್ಥಾಪಕರಾದ ಮಠಾಧಿಪತಿಗಳಾದ ಪರಮಪೂಜ್ಯ ಶ್ರೀ ಶ್ರೀ ನರೇಂದ್ರನಾಥ ಯೋಗೀಶ್ವರೇಶ್ವರ ಮಹಾಸ್ವಾಮಿಯವರ ಪೂರ್ಣಾನುಗ್ರಹದೊಂದಿಗೆ ಪೂಜನೀಯ ಮಾತೆ ಶಕುಂತಲಾ ಅಮ್ಮನವರು ಮತ್ತು ಶ್ರೀ ಕ್ಷೇತ್ರದ ಮಠಾಧಿಪತಿಗಳಾದ ಪೂಜ್ಯ ಶ್ರೀ ಶ್ರೀ ನಿತಿನ್ ನರೇಂದ್ರನಾಥ ಯೋಗೀಶ್ವರೇಶ್ವರ ಸ್ವಾಮಿಯವರ ನೇತೃತ್ವದಲ್ಲಿ ನಡೆಯುತ್ತಿರುವ ಶ್ರೀ ಪರಾಶಕ್ತಿ ಕ್ಷೇತ್ರ ಮಡ್ಯಾರು ಇಲ್ಲಿನ 20ನೇ ಪ್ರತಿಷ್ಠಾವರ್ಧಂತಿ ಹಾಗೂ ವರ್ಷಾವಧಿ ಉತ್ಸವದ ಸಂದರ್ಭದಲ್ಲಿ ಶ್ರೀ ಡಾಕ್ಟರ್ ಕವಿಶ್ ಪಿ ಶೆಟ್ಟಿ ವೈದ್ಯಕೀಯ ಇವರು 20, 22, 20, 23ನೇ ವರ್ಷದಲ್ಲಿ ಸಂಶೋಧನಾ ಕ್ಷೇತ್ರದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಮಾಡಿರುವ ಅಭೂತಪೂರ್ವ ಸಾಧನೆಯನ್ನು ಪರಿಗಣಿಸಿ ಶ್ರೀ ಕ್ಷೇತ್ರದ ಸಾಂಸ್ಕೃತಿಕ ವೇದಿಕೆ ಮಯೂರ ಮಂಟಪದಲ್ಲಿ ಈ ಅಭಿನಂದನಾ ಪತ್ರವನ್ನು ನೀಡಿ ಪುರಸ್ಕರಿಸುತ್ತಿದ್ದೇವೆ. ಬಾಳಿನ ಪಯಣದ ಮುಂದಿನ ಹಾದಿಯಲ್ಲಿ ನಿಮ್ಮೊಳಗಣ ಪ್ರತಿಭಾಸ್ಫುರಣಕ್ಕೆ ಇದು ನಾಂದಿಯಾಗಲಿ. ಮಹಾತಾಯಿ ಹಾಗೂ ಮಹಾಸ್ವಾಮಿಯವರ ಪೂರ್ಣಾನುಗ್ರಹ ನಿಮಗಿರಲಿ ಎಂದು ಆಶಿಸುವ ಪೂಜನೀಯ ಮಾತೆ ಶಕುಂತಲಾ ಅಮ್ಮನವರು ಮತ್ತು ಪೂಜ್ಯ ಶ್ರೀ ಶ್ರೀ ನಿತಿನ್ ನರೇಂದ್ರನಾಥ್ ಯೋಗೀಶ್ವರೇಶ್ವರ ಸ್ವಾಮಿ ಮಠಾಧಿಪತಿಗಳು ಶ್ರೀ ಗುರುಪರಾಶಕ್ತಿ ಮಠ ಮರಕಡ. ನಿರಂತರವಾಗಿ ಕರತಾಡನ ಬೇಕೇ ಬೇಕು. ವೈದ್ಯಕೀಯ ಕ್ಷೇತ್ರದಲ್ಲಿ 6ನೇ ರ್ಯಾಂಕ್ ಅಂತಿಂತ ಸಾಧನೆಯವಲ್ಲ ಅದು. ಅವರ ಗೈರು ಹಾಜರಿಯಲ್ಲಿ ಅವರ ತಂದೆಯವರಾದ ಪ್ರತಾಪ್ ಶೆಟ್ಟಿ ಅವರು ಸ್ವಾಮಿಯ ದಿವ್ಯ ಹಸ್ತಗಳಿಂದ ಈ ಪುರಸ್ಕಾರವನ್ನು ಸ್ವೀಕರಿಸುವರು. ಅಭಿನಂದನೀಯ ಕ್ಷಣಗಳಿವು
ಜೀವನದಲ್ಲಿ ಒಂದೇ ಬಾರಿ ಬರುವುದು. ಪಡಕೊಂಡದು ಮಗನಾದರೆ ಕೀರ್ತಿ ಸಲ್ಲುವುದು ತಂದೆಗೆ. ಯಾಕಂದ್ರೆ ಅದರಲ್ಲಿ ಪಾತ್ರ ಇರುವುದೆಲ್ಲ ತಂದೆಯದು, ತಾಯಿಯದು. ಇದನ್ನು ಸಾಕ್ಷಿ ರೂಪವಾಗಿ ತೋರಿಸಿಕೊಟ್ಟಿದ್ದಾಳೆ ತಾಯಿ. ಮುಂದಕ್ಕೆ ಹೋಗೋಣ ಬನ್ನಿ. ಡಾಕ್ಟರೇಟ್ ಸುಮನಾ ಬೋಳಾರ್. ಮಂಗಳೂರಿನ ದಿವಂಗತ ಮಾಧವ ಪುತ್ರನ್ ಹಾಗೂ ಪದ್ಮಾವತಿಯ ಸುಪುತ್ರಿಯಾದ ಇವರು ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಸಮಾಜಶಾಸ್ತ್ರದಲ್ಲಿ ಹದಿಹರೆಯ ಕಾಲೇಜು ವಿದ್ಯಾರ್ಥಿಗಳ ನಡವಳಿಕೆಯ ಮೇಲೆ ಸಮಾಲೋಚನೆಯ ಪ್ರಭಾವ ಕುರಿತ ಸಮಾಜಶಾಸ್ತ್ರೀಯ ಅಧ್ಯಯನ ವಿಷಯದ ಮೇಲೆ PhD ಪದವಿ ಡಾಕ್ಟರೇಟ್ ಅನ್ನು ಗಳಿಸಿ ನಮ್ಮೆಲ್ಲರಿಗೂ ಹಿರಿಮೆಯನ್ನು ತಂದಿದ್ದಾರೆ. ಇವರ ಪರವಾಗಿ ಇವರ ಶ್ರೀಯುತರು ಸುಧಾಕರ್ ಅವರು ಈ ಪುರಸ್ಕಾರವನ್ನು, ಪತಿಯವರು ಇವರ ಈ ಪುರಸ್ಕಾರವನ್ನು ಸ್ವಾಮಿಯವರ ದಿವ್ಯ ಹಸ್ತದಿಂದ ಪಡೆದುಕೊಳ್ಳುವವರಿದ್ದಾರೆ. ಶ್ರೀ ಗುರು ಪರಾಶಕ್ತಿ ಮಠ ಮರಕಡ, ಶ್ರೀ ಪರಾಶಕ್ತಿ ಕ್ಷೇತ್ರ ಮಡ್ಯಾರು. ಇದರ ಸ್ಥಾಪಕ ಮಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಶ್ರೀ ನರೇಂದ್ರನಾಥ ಯೋಗೀಶ್ವರೇಶ್ವರ ಮಹಾಸ್ವಾಮಿಯವರ ಪೂರ್ಣಾನುಗ್ರಹದೊಂದಿಗೆ ಪೂಜನೀಯ ಮಾತೆ ಶಕುಂತಲಾ ಅಮ್ಮನವರು ಮತ್ತು ಶ್ರೀ ಕ್ಷೇತ್ರದ ಮಠಾಧಿಪತಿಗಳಾದ ಪೂಜ್ಯ ಶ್ರೀ ಶ್ರೀ ನಿತಿನ್ ನರೇಂದ್ರನಾಥ ಯೋಗೀಶ್ವರೇಶ್ವರ ಸ್ವಾಮಿಯವರ ನೇತೃತ್ವದಲ್ಲಿ ನಡೆಯುತ್ತಿರುವ ಶ್ರೀ ಪರಾಶಕ್ತಿ ಕ್ಷೇತ್ರ ಮಡ್ಯಾರು ಇಲ್ಲಿನ 20ನೇ ಪ್ರತಿಷ್ಠಾವರ್ಧಂತಿ ಹಾಗೂ ವರ್ಷಾವಧಿ ಉತ್ಸವದ ಸಂದರ್ಭದಲ್ಲಿ ಶ್ರೀಮತಿ ಡಾಕ್ಟರೇಟ್ ಸುಮನಾ ಬೋಳಾರ್ ಇವರು 20, 22, 23ನೇ ವರ್ಷದಲ್ಲಿ ಸಂಶೋಧನಾ ಕ್ಷೇತ್ರದಲ್ಲಿ ಮಾಡಿರುವ ಅಭೂತಪೂರ್ವ ಸಾಧನೆಯನ್ನು ಪರಿಗಣಿಸಿ ಶ್ರೀ ಕ್ಷೇತ್ರದ ಸಾಂಸ್ಕೃತಿಕ ವೇದಿಕೆ ಮಯೂರ ಮಂಟಪದಲ್ಲಿ ಈ ಅಭಿನಂದನಾ ಪತ್ರವನ್ನು ನೀಡಿ ಪುರಸ್ಕರಿಸುತ್ತಿದ್ದೇವೆ. ಬಾಳಿನ ಪಯಣದ ಮುಂದಿನ ಹಾದಿಯಲ್ಲಿ ನಿಮ್ಮೊಳಗಣ ಪ್ರತಿಭಾ ಸ್ಫುರಣಕ್ಕೆ ಇದು ನಾಂದಿಯಾಗಲಿ. ಮಹಾತಾಯಿ ಹಾಗೂ ಮಹಾಸ್ವಾಮಿಯವರ ಪೂರ್ಣಾನುಗ್ರಹ ನಿಮಗಿರಲಿ ಎಂದು ಆಶಿಸುವ ಪೂಜನೀಯ ಮಾತೆ ಶ್ರೀಮತಿ ಶಕುಂತಲಾ ಅಮ್ಮನವರು ಮತ್ತು ಪೂಜ್ಯ ಶ್ರೀ ಶ್ರೀ ನಿತಿನ್ ನರೇಂದ್ರನಾಥ್ ಯೋಗೀಶ್ವರೇಶ್ವರ ಸ್ವಾಮಿ ಮಠಾಧಿಪತಿಗಳು, ಶ್ರೀ ಗುರು ಪರಾಶಕ್ತಿ ಮಠ ಮರಕಡ. ನಿರಂತರ ಯಶಸ್ಸು ತಮ್ಮದಾಗಲಿ ಎಂದು ಹಾರೈಸೋಣ ಬನ್ನಿ. ವಂದನೆಗಳು. ಮುಂದಿನ ಕಾರ್ಯಕ್ರಮ ಮಡ್ಯಾರಿನಲ್ಲಿ ಈ ಸಂದರ್ಭ, ಈ ಶುಭ ಸಂಜೆಯಲ್ಲಿ ಎಲ್ಲರಿಗೂ ಸಂತೋಷ ತರುವಂಥ ಒಂದು ಸಂದರ್ಭದಲ್ಲಿ ಎಲ್ಲರ ತಂದೆ ತಾಯಿಗಳು ಪ್ರಶಸ್ತಿ ಪಡೆಕೊಂಡವರು ಮಾತ್ರವಲ್ಲ, ಮತ್ತೆಲ್ಲರಿಗೂ ಒಂದು ಸಂತಸದ ಕ್ಷಣವಿದು. ನನ್ನ ಅನಿಸಿಕೆ ನಿಮಗೂ ಹಾಗೆ ಆಗಿರಬಹುದು ಅನ್ನುತ್ತಿದ್ದೀನಿ. ಈ ಒಂದು ಪ್ರತಿಭಾ ಪುರಸ್ಕಾರವು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ದೊಡ್ಡವರಿಗೂ ನಾವು ಕೊಡುವಂತಹ ಒಂದು ಸಂದರ್ಭ ಬಂದುದು ಮಹಾಸ್ವಾಮಿಯವರ ಇಚ್ಛೆಯಂತೆ ನಾವಿದನ್ನು ಮುಂದುವರಿಸುತ್ತಿದ್ದೇವೆ. ಮತ್ತಷ್ಟು ಮಕ್ಕಳು ಬರಲೆಂದೇ ಎಲ್ಲರಿಗೂ ಉತ್ತೇಜನ ಕೊಡುವ ತಂದೆ ತಾಯಿಯರೇ ನೀವಾಗಿರಿ ಎಂದು ಆಶಿಸುವ ನಾವು ಮುಂದಿನ ಪೀಳಿಗೆ ಮುಂದೊತ್ತಿ ಬರಬೇಕು. ಅವರ ಧ್ಯೇಯ ಜಗಜ್ಜಾಹೀರವಾಗಬೇಕೆಂಬ ಆಶೆ ನಮ್ಮೆಲ್ಲರಲ್ಲೂ ಇರಬೇಕೆಂದು ಬರೇ ನನಗೆ ಮಾತ್ರವಲ್ಲ, ಎಲ್ಲರಿಗೂ ಅವರ ಹಾರೈಕೆ ಇರಲೆಂದೇ. ಯಾಕೆಂದರೆ ನಾವೆಲ್ಲರೂ ವಯಸ್ಸಾದವರು,
ಆ ಮಕ್ಕಳಿಗೆ ಶುಭ ಹಾರೈಸಲೇಬೇಕು. ಆ ಪೀಳಿಗೆ ಮುಂದೆ ಉದ್ಧಾರವಾಗಲೇಬೇಕು. ಅದು ನಮ್ಮ ಆಶಯವಾಗಿರಲೇಬೇಕು ಅನ್ನುವುದು ನನ್ನಿಚ್ಛೆ. ಅದರಂತೆ ಆಗಲೆಂದು ಆ ಮಹಾತಾಯಿಯೊಡನೆ ಆ ಮಹಾಸ್ವಾಮಿಯವರನ್ನು ಬೇಡುತ್ತಲೇ ಇದ್ದೇನೆ. ಆದರೂ ನೀವೆಲ್ಲರೂ ಅಂತೆ ಆಗಿರಿ, ಆಗಲೇಬೇಕು. ಅದು ನಮ್ಮ ಪರಿವರ್ತನೆ. ಈ ಪರಿವರ್ತನೆ ಮಕ್ಕಳಿಗೆ ಮಾತ್ರವಲ್ಲ, ನೀವೆಲ್ಲರೂ ಪರಿವರ್ತನೆ ಆಗಲೇಬೇಕು. ಯಾಕಂದರೆ ಒಬ್ಬರನ್ನು ಕಂಡು ಇವರಿಷ್ಟು ಎತ್ತರಕ್ಕೆ ಏರಿದರೆಂದರೆ ಬಹಳ ಸಂತೋಷ ಎಲ್ಲರಿಗೂ. ಆ ಸಂತೋಷ ಕೂಡ ನಿಮ್ಮದಾಗಬೇಕು. ನಿಮ್ಮ ಹೃದಯದ ಅಂತರದೊಳಗೆ ಅದು ಅಚ್ಚೊತ್ತಲೇಬೇಕೆಂಬುದು ನನ್ನ ಹಾರೈಕೆ. ಇಷ್ಟೊಂದು ಸಣ್ಣ ಮಾತಿನೊಂದಿಗೆ ವಿರಮಿಸುತ್ತಿದ್ದೇನೆ. ತುಂಬ ಸಂತೋಷ. ಎಲ್ಲ ಮಕ್ಕಳಿಗೂ ಒಳ್ಳೆಯದೇ ಆಗಲಿ. ತುಂಬ ಸಂತೋಷ. ಈ ಒಂದೆರಡು ನಿಮಿಷಗಳ ಮಾತು ನಿಮ್ಮಿಚ್ಛೆಗೆ ಮೀರಿದ್ದು ಹೌದೋ ಗೊತ್ತಿಲ್ಲ, ಆದರೂ ನನಗೆ ಸಂತಸ ತಂದಿದೆ. ಎಲ್ಲರಿಗೂ ಸಂತಸ ತಂದಿರಬಹುದೆಂದು ನನ್ನ ಆಶೆ. ವಿರಮಿಸುತ್ತೆ.